ವಂದೇ ಮಾತರಂ ಗೀತೆ 150 ವರ್ಷ ಪೂರೈಸಿದೆ. ಈ ಹಿನ್ನೆಲೆ ದೆಹಲಿಯ ಸಂಸತ್ನಲ್ಲಿ ನಡೆದ ವಂದೇ ಮಾತರಂ ಚರ್ಚೆ ವೇಳೆ ಆಡಳಿತ ಪಕ್ಷ ವಿಪಕ್ಷಗಳ ವಾಗ್ಯುದ್ಧವೇ ನಡೆದಿದೆ. ಜವಾಹರಲಾಲ್ ನೆಹರು ಬಗ್ಗೆ ಪ್ರಧಾನಿ ಮೋದಿ ಏನಂದ್ರು, ನಮೋ ವಿರುದ್ಧ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ಯಾಕೆ, ಇಲ್ಲಿದೆ ಡೀಟೇಲ್ಸ್. ರಾಷ್ಟ್ರೀಯ ಗೀತೆ ವಂದೇ ಮಾತರಂಗೆ 150 ವರ್ಷ. ಲೋಕಸಭೆ ಕಲಾಪದಲ್ಲಿ ವಂದೇ ಮಾತರಂ ಚರ್ಚೆ. ಸಂಸತ್ನಲ್ಲಿ ಇತಿಹಾಸದ ಕದನ, ವಾಗ್ಯುದ್ಧ. ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಲೋಕಸಭೆಯಲ್ಲಿ ಇಂದು ಬಿಸಿ ಚರ್ಚೆ ನಡೆದಿದೆ. ಚರ್ಚೆ ಆರಂಭಿಸಿದ ಪ್ರಧಾನಿ ನರೇಂದ್ರ ಮೋದಿ ವಂದೇ ಮಾತರಂ ಗೀತೆಯ ಮಹತ್ವವನ್ನ ಉಲ್ಲೇಖಿಸಿದ್ರು. ಇಂತಹ ದೇಶ ಪ್ರೇಮ ಗೀತೆಗೆ ಕಾಂಗ್ರೆಸ್ ಭಾರಿ ಅನ್ಯಾಯ ಮಾಡಿದೆ ಅಂತ ಕಿಡಿಕಾರಿದ್ರು. ಬ್ರಿಟಿಷರ ವಿರುದ್ಧ ರಣಬಂಡಿಯಂತೆ ನಿಂತು ಇಡೀ ರಾಷ್ಟ್ರವನ್ನ ವಂದೇ ಮಾತರಂ ಗೀತೆ ಒಗ್ಗೂಡಿಸಿದೆ. ಈ ಹಿನ್ನೆಲೆ ನಾವೆಲ್ಲರೂ ವಂದೇ ಮಾತರಂ ಗೀತೆಗೆ ಋಣಿಯಾಗಿರಬೇಕು ಅಂತ ಹೇಳಿದ್ರು. आदरणीय अध्यक्ष जी, एक ऐसा कालखंड है जब इतिहास के कई प्रेरक अध्याय फिर से हमारे सामने उजागर हुए हैं. अभी हमने हमारे संविधान के 75 वर्ष गौरवपूर्वक मनाए हैं. आज देश सरदार वल्लभ भाई पटेल की ವಿಪಕ್ಷಗಳ ಗದ್ದಲದ ನಡುವೆ ಮೋದಿ ಮಾತನಾಡಿ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ರಾಷ್ಟ್ರೀಯ ಗೀತೆ ವಂದೇ ಮಾತರಂ ಅನ್ನ ಅಂದು ಕಾಂಗ್ರೆಸ್ ತುಂಡು ಮಾಡಿತ್ತು. ವಂದೇ ಮಾತರಂ ಗೀತೆ ಮುಸ್ಲಿಮರನ್ನ ಪ್ರಚೋದಿಸಬಹುದು ಎಂದು ಜವಾಹರಲಾಲ್ ನೆಹರು ಹೇಳಿದ್ರು ಎಂದು ಕಿಡಿಕಾರಿದ್ರು. ವಂದೇ ಮಾತರಂ ಹಾಡಿನ ಕಾರಣದಿಂದಲೇ ನಾವೆಲ್ಲರೂ ಇಲ್ಲಿದ್ದೇವೆ. ವಂದೇ ಮಾತರಂನ ಋಣವನ್ನ ನಾವೆಲ್ಲರೂ ಅಂಗೀಕರಿಸೋ ಪವಿತ್ರ ಸಂದರ್ಭವಿದು. 2047ರ ವೇಳೆಗೆ ನಮ್ಮ ರಾಷ್ಟ್ರವನ್ನ ಸ್ವಾವಲಂಬಿ ಮತ್ತು ಅಭಿವೃದ್ಧಿ ಹೊಂದಿದವರನ್ನಾಗಿ ಮಾಡುವ ಸಂಕಲ್ಪವನ್ನ ನಾವು ಪುನರುಚ್ಚರಿಸಬೇಕಾಗಿದೆ ಅಂತ ಹೇಳಿದ್ರು. आदरणीय अध्यक्ष महोदय, मैं आपका और सदन के सभी माननीय सदस्यों का हृदय से आभार व्यक्त करता हूं कि हमने इस महत्वपूर्ण अवसर पर एक सामूहिक चर्चा का रास्ता चुना है. जिस मंत्र ने, जिस जय घोष ने देश की आजादी के आंदोलन को ऊर्जा दी थी. ಇನ್ನು ಪ್ರಧಾನಿ ಮೋದಿ ಹೇಳಿಕೆ ಬೆನ್ನಲ್ಲೇ ಪ್ರತಿಕ್ರಿಯಿಸಿದ ಸಂಸದೆ ಪ್ರಿಯಾಂಕಾ ಗಾಂಧಿ, ಭಾರತಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷಗಳ ನಂತರ ಚರ್ಚಿಸಲು ಹೆಚ್ಚು ಮುಖ್ಯವಾದ ವಿಷಯಗಳಿವೆ. ಹೀಗಿರುವಾಗ ಈ ಗೀತೆಯ ಕುರಿತು ಸದನ ಏಕೆ ಚರ್ಚೆ ನಡೆಸ್ತಾ ಇದೆ ಎಂದು ಪ್ರಶ್ನಿಸಿದ್ರು. ಬಿಜೆಪಿ ನಾಯಕರು ರಾಷ್ಟ್ರೀಯ ಹಿತಾಸಕ್ತಿಗಿಂತ ಚುನಾವಣಾ ರಾಜಕೀಯಕ್ಕೆ ಆದ್ಯತೆ ನೀಡಿದ್ದಾರೆ ಎಂದು ಆರೋಪಿಸಿರೋ ಪ್ರಿಯಾಂಕಾ, ಕಾಂಗ್ರೆಸ್ ದೇಶದ ಮೂಲ ಮೌಲ್ಯಗಳಿಗಾಗಿ ಹೋರಾಡಲು ಬದ್ಧವಾಗಿದೆ ಎಂದರು. उसमें प्रधानमंत्री जी ने भाषण दिया. उसमें उन्होंने कहा कि 1896 में पहली बार गुरुदेव रविंद्रनाथ टैगोर ने ये गीत एक अधिवेशन में गाया. उन्होंने ये नहीं बताया कि क्या कौन सा अधिवेशन था. महासभा, हिंदू महासभा का अधिवेशन था, आरएसएस का अधिवेशन था. किस बात से कतरा रहे थे कि ये कांग्रेस का अधिवेशन था. ಒಟ್ಟಾರೆ ನೆಹರು ವಿರುದ್ಧದ ಆರೋಪ ಹಿನ್ನೆಲೆ ಚರ್ಚೆ ನಡೆಸಿ ಅಂತ ಪ್ರಿಯಾಂಕಾ ಗಾಂಧಿ ಚಾಲೆಂಜ್ ಮಾಡಿದ್ದಾರೆ. ಪ್ರತ್ಯುತ್ತರಿಸಿರೋ ಪ್ರಧಾನಿ ಮೋದಿ ವಂದೇ ಮಾತರಂ ಪ್ರಾಯಶ್ಚಿತದ ಮಾರ್ಗವನ್ನ ತೋರಿಸಿದ ಘೋಷಣೆ. ವಂದೇ ಮಾತರಂ ಗೀತೆ ಕುರಿತು ಚರ್ಚೆಗೆ 10 ಗಂಟೆ ಮೀಸಲಿಡುತ್ತೇವೆ ಎಂದಿದ್ದಾರೆ. ಹಾಗಾದ್ರೆ ಮುಂದಿನ ಚರ್ಚೆಯ ಕಾವು ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದಿವ್ಯಲತಾ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.